ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿತಿನ್ ಗೌಡ. ಇವತ್ತಿನ ವಿಡಿಯೋದಲ್ಲಿ ನಾನು ಕಾಲ್ಮೇಟ್ ಪವರ್ ಬ್ಯಾಂಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಕಾಲ್ಮೇಟ್ ಪವರ್ ಬ್ಯಾಂಕ್ನ ಕಾಮರ್ಸ್ ವೆಬ್ಸೈಟ್ ಅವ್ರು ಯೂಟ್ಯೂಬಲ್ಲೆಲ್ಲ ರಿವ್ಯೂಸ್ನ ನೋಡಿರ್ತೀರಾ. 1,00,000 mAh ಬ್ಯಾಟ್ರಿ ಕೆಪಾಸಿಟಿ, 60,000 80,000 mAh ಅಂತೆಲ್ಲ ನೋಡೇ ಇರ್ತೀರಾ. ಈ ಥರ ವಿಡಿಯೋಸ್ನೆಲ್ಲ ಮಾಡಿರ್ತಾರಲ್ಲ, ಇದು ಹೈ ಕೆಪಾಸಿಟಿ ಪವರ್ ಬ್ಯಾಂಕ್ ಅಂತ ಮಾಡಿರ್ಬೋದು. ಅವ್ರು ಎಲ್ಲನೂ ಪೇಯ್ಡ್ ರಿವ್ಯೂಸ್ ಆಗಿರ್ಬೋದು. ಯಾಕಂದರೆ ಈ ಪವರ್ ಬ್ಯಾಂಕಿನ ಟೆಕ್ನಿಕಲ್ ಆಸ್ಪೆಕ್ಟ್ಸು, ಕ್ವಾಲಿಟಿ ಎಲ್ಲ ನೋಡಿದ್ರೆ ಇದನ್ನು ಡಿಸೈನ್ ಮಾಡಬೇಕಾದ್ರೆ ಏನು ತಲೆಯಲ್ಲಿ ಸೇಫ್ಟಿ ಅನ್ನೋದು ಇರುತ್ತಲ್ಲ, ಅದನ್ನು ತೆಗೆದುಬಿಟ್ಟು ಆಚೆ ಹಾಕ್ಬಿಟ್ಟು ಡಿಸೈನ್ ಮಾಡಿರೋಂಗೆ ಅನಿಸ್ತಾ ಇದೆ ನನಗೆ. ಟೆಕ್ನಿಕಲಾಗಿ ಹೇಳಬೇಕು ಅಂದರೆ ಈ ಪವರ್ ಬ್ಯಾಂಕ್ನ ನೀವು ಯೂಸ್ ಮಾಡೋದು ಡೇಂಜರಸ್ ಅಂತ ಹೇಳ್ಬೋದು. ಯಾಕಂದರೆ ಈ ಪವರ್ ಬ್ಯಾಂಕ್ನ ಬಿಲ್ಡ್ ಮಾಡೋಕ್ಕೆ ತುಂಬಾ ಚೀಪ್ ಮೆಟೀರಿಯಲ್ಸ್ನ ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡಿದ್ದಾರೆ. ನೋಡಿ, ನಾರ್ಮಲಾಗಿ ಸಿಗೋ ಡಬಲ್ ಸೈಡ್ ಟೇಪ್ನ ಹಾಕಿದ್ದಾರೆ. ಆ್ಯಂಡ್ ಈ ಬ್ಯಾಟ್ರಿಗೆ ಬಂದರೆ ಇದು 80,000 mAh ಆಗಿರೋದ್ರಿಂದ 8 ಬ್ಯಾಟ್ರಿ ಇದೆ. ಆ್ಯಂಡ್ ಬ್ಯಾಟ್ರಿನ ಕನೆಕ್ಟ್ ಮಾಡಿರೋದು ನೋಡಿ, ಯಾವುದೇ ರೀತಿ ಸೇಫ್ಟಿ ಪ್ರಿಕಾಷನ್ನ ತೊಗೊಂಡಂಗೆ ನಾರ್ಮಲ್ ಪೇಪರ್ ಟೇಪ್ ಬರುತ್ತಲ್ಲ, ಅದನ್ನ ಹಾಕಿ ಕ್ಲೋಸ್ ಮಾಡಿದ್ದಾರೆ. ಆ್ಯಂಡ್ ಬ್ಯಾಟ್ರಿ ಕನೆಕ್ಷನ್ ಅನ್ನು ಪ್ಯಾರಲಲ್ ಕನೆಕ್ಷನ್ ಮಾಡಿದ್ದಾರೆ. ಒಂದು ಬ್ಯಾಟ್ರಿ ಕನೆಕ್ಷನ್ ಇನ್ನೊಂದು ಬ್ಯಾಟ್ರಿ ಕೊಟ್ಟಿದ್ದಾರೆ. ಈ ತರ ಯೂಸ್ ಮಾಡೋದ್ರಿಂದ ಒಂದು ಬ್ಯಾಟ್ರಿ ಏನಾದರೂ ವೀಕ್ ಆಯಿತು ಅಂದರೆ ಯೂಸ್ ಮಾಡ್ತಾ ಶಾರ್ಟ್ ಸರ್ಕ್ಯೂಟ್ ಆಗಿ ಏನು ಬೇಕಾದರೂ ಆಗ್ಬೋದು. ಈ ಪವರ್ ಬ್ಯಾಂಕಲ್ಲಿ ಲಿಥಿಯಂ ಪಾಲಿಮರ್ ಬ್ಯಾಟ್ರಿನ ಯೂಸ್ ಮಾಡ್ಕೊಂಡಿದ್ದಾರೆ. ಬ್ಯಾಟ್ರಿ ಮೇಲೆ ಅಂತೂ ಇಂಡಿವಿಜುವಲ್ ಬ್ಯಾಟ್ರಿ ಮೇಲೆ 10,000 mAh ಅಂತ ಇದೆ. ಪವರ್ ಬ್ಯಾಂಕ್ನೇ ಇಷ್ಟೊಂದು ಚೀಪಾಗಿ ಮಾಡಿದ್ದಾರೆ. ಬ್ಯಾಟ್ರಿ ಮೇಲೆ ಇರೋ ವ್ಯಾಲ್ಯೂ ರಿಯಲ್ ಆಗಿರುತ್ತೆ ಅನ್ನೋದೇ ನನಗೆ ಡೌಟ್. ನೀವು ಯಾವುದೇ ಬ್ರ್ಯಾಂಡೆಡ್ ಪವರ್ ಬ್ಯಾಂಕ್ನ ತೊಗೊಂಡ್ರು ಆ ಪವರ್ ಬ್ಯಾಂಕಲ್ಲಿ ಒಂದು ಸೇಫ್ಟಿ ಫೀಚರ್ ಟೆಂಪ್ರೇಚರ್ ಸೆನ್ಸರ್ ಇರುತ್ತೆ. ಬ್ಯಾಟ್ರಿ ಪಕ್ಕ ಇರುತ್ತೆ. ಸೊ ಬ್ಯಾಟ್ರಿ ಚಾರ್ಜ್ ಆಗ್ತಾ ಟೆಂಪ್ರೇಚರ್ನ ಮಾನಿಟರ್ ಮಾಡ್ತಾ ಇರುತ್ತೆ. ಬಟ್ ಈ ಪವರ್ ಬ್ಯಾಂಕಲ್ಲಿ ಯಾವುದೇ ರೀತಿ ಟೆಂಪ್ರೇಚರ್ ಸೆನ್ಸರ್ ಇಲ್ಲ. ಏನಾದರೂ ಅಕಸ್ಮಾತ್ ನೀವು ಚಾರ್ಜ್ ಮಾಡ್ತಾ ಬಿಸಿಯಾಗಿ ಓವರ್ ಹೀಟ್ ಆಯಿತು ಅಂದ್ರೂ ಕಂಟ್ರೋಲ್ ಮಾಡಿ ಶಟ್ ಡೌನ್ ಮಾಡೋಕ್ಕೆ ಯಾವುದೇ ರೀತಿ ಸೆನ್ಸರ್ ಇಲ್ಲ. ಇದು ಒಂದು ರೆಡ್ ಫ್ಲಾಗ್ ಅಂತ ಹೇಳ್ಬೋದು, ಡೇಂಜರಸ್ ಅಂತ ಹೇಳ್ಬೋದು. ಅದಕ್ಕೆ ಈ ಥರ ಪವರ್ ಬ್ಯಾಂಕ್ನ ತೊಗೊಳೋದಕ್ಕಿಂತ ಮುಂಚೆ ಒಂದ್ಸರಿ ಯೋಚನೆ ಮಾಡೋದು ಒಳ್ಳೆಯದು. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇದೇ ಥರ ಕನ್ನಡದಲ್ಲಿ ಟೆಕ್ ವಿಡಿಯೋಸ್ಗಾಗಿ ಟೆಕ್ಕಿಗನ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.